ಎಲ್ಲ ಚೆಕ್ ಮಾಡಿಸ್ದೆ ಅನಿಲಣ್ಣ. ಎಲ್ಲ ಚೆಕ್ ಮಾಡಿಸ್ದೆ. ಅಲ್ಲೇ ಮೇನ್ ಆಫೀಸಿಂದನೇ ಪೋಸ್ಟ್ ಆಗಿದ್ದದು. ಇಲ್ಲಿ ನಮ್ಮಲ್ಲಿ ಪೋಸ್ಟ್ ಆಗಿದ್ದಾಗಿದ್ರೆ ನಾ ಗ್ಯಾರಂಟಿ ಹೇಳ್ತಿದ್ದೆ ಯಾರ್ಯಾರು ಎಷ್ಟೆಷ್ಟೊತ್ತಿಗೆ ಬಂದು ಎಂತೆಂಥ ಪೋಸ್ಟ್ ಮಾಡ್ಯಾರೆ ಅಂತ. ಯಾಕಂದ್ರೆ ನನ್ನ ಹತ್ರನೇ ಕೊಡ್ತಾರೆ ಅವರು, ಒಂಚೂರು ಪೋಸ್ಟ್ ಮಾಡ ಅಂತ. ಎಷ್ಟೋ ಜನ ಅಡ್ರೆಸ್ಸು ನನ್ನ ಹತ್ರನೇ ಬರೆಸ್ತಾರೆ ಗೊತ್ತಾ. ಇಲ್ಲೇ ಇದು ಪೋಸ್ಟ್ ಮಾಡಿದ್ದಲ್ಲ ಅದು. ಅಲ್ಲಿಂದ ಇಲ್ಲಿಗೆ ಬಂದದೆ. ಈಗ ಅಲ್ಲಿ ಹೆಂಗೆ ಕಂಡು ಹಿಡಿಯೋದು ಮರ? ನೀವು ಯಾಕೆ ಇದನ್ನ ಇಷ್ಟು ಸೀರಿಯಸ್ ಆಗಿ ತೊಗೊಂಡಿರಿ? ಖಾಲಿ ಒಂದು ಗ್ರೀಟಿಂಗ್ ಕಾರ್ಡ ಯಾಕೆ? ಗುಂಡಪ್ಪ ಗೌಡ್ರ ಮಗಳಿಗೆ ಬಂದಿದ್ಕ ಏನೋ ಸಮಸ್ಯೆ ಆಗಿರ್ಬೇಕು. ಇಲ್ಲಿದ್ರು ನೀವು ಇಷ್ಟು ಸೀರಿಯಸ್ ಆಗಿ ಹೇಳಲ್ಲ. ಹೇಳಿ, ಎಂಥ ಸಮಸ್ಯೆ? ಏನು ಸಮಸ್ಯೆ ಆಗಿದೆ ನಿಲಣ್ಣ? ನೋಡೋ, ನಿನ್ನ ಮೇಲೆ ವಿಶ್ವಾಸ ಇಟ್ಟು ಕೇಳ್ತಿದ್ದೀನಿ ನಾನು. ಯಾಕೆ ಏನು ಎತ್ತ ಎಲ್ಲ ಬೇಡ. ನಿನ್ನ ಕೈಲಿ ಎಷ್ಟು ಕೆಲಸ ಮಾಡಿಕೊಡೋಕ್ಕಾಗ್ತದೋ ಮಾಡಿಕೊಡು. ನಾ ಮಾಡಿದ ಉಪಕಾರ ನೆನಪಿದ್ರೆ ನೋಡು. ಮತ್ತು ಎಂಥಕ್ಕೆ ಇದು ಯಾರಿಗೆ ಅವನ್ನೆಲ್ಲ ಕೇಳೋದು ಬೇಡ. ಅದು ನಿಂಗೆ ಸಂಬಂಧಪಟ್ಟ ವಿಚಾರ ಅಲ್ಲವೇ ಅಲ್ಲ. ಈಗ ಅಲ್ಲಿದು ಒಂದು CC ಕ್ಯಾಮ್ರಾ ತೆಗ್ಸಿ ನೋಡಿ ಹೇಳೋಕ್ಕಾಗ್ತದ? ಈಗ ಇದರಲ್ಲಿ ಡೇಟು ಟೈಮು ಗೊತ್ತಾಗ್ತದಲ್ಲ. ಟೈಮ್ ಗೊತ್ತಾಗಲ್ಲ ಏನಲ್ಲ, ಯಾವತ್ತು ಪೋಸ್ಟ್ ಮಾಡಿದ್ದು ಅಂತ ಡೇಟ್ ಒಂದು ಗೊತ್ತಾಗ್ತದಲ್ಲ. ಆ ಡೇಟಲ್ಲಿ ಯಾರ್ಯಾರು ಬಂದರೆ ಪೋಸ್ಟ್ ಮಾಡೋಕ್ಕೆ ಅಂತ ಒಂದು ನೋಡೋಕ್ಕಾಗ್ತದ? ಆಗ್ತದೆ, ನೀನು ಮನಸ್ಸು ಮಾಡ್ಬೇಕಷ್ಟೆ. ಇದರಲ್ಲಿ ಏನಾದ್ರು ದುಡ್ಡು ಏನೇನು ಖರ್ಚಾಗ್ತದೋ ಅದನ್ನೆಲ್ಲ ಕೊಡೋ ಜವಾಬ್ದಾರಿ ನಂದು. ನೀವು ಹೋಗಿ ಅದನ್ನು ಆ ದಿನ ಟೈಮು ಗೊತ್ತಾದರೆ ಟೈಮು ಯಾರ್ಯಾರು ಬಂದು ಪೋಸ್ಟ್ ಮಾಡಿ ಹೋಗ್ಯಾರೆ ಅಂತ ಒಂದು ನೋಡು. ಅದು ಇದು ಗ್ರೀಟಿಂಗ್ ಕಾರ್ಡ್ ನೋಡು, ಕಲ್ಲರು ಗೊತ್ತಾಗ್ತದೆ. ಕರೆಕ್ಟಾಗಿ CC ಕ್ಯಾಮ್ರಾದಲ್ಲಿ ನೋಡಿದ್ರೆ ಇಂತಾರೆ ಅಂತ ಹೇಳ್ಬೋದು ಕಣ. ಗ್ರೀಟಿಂಗ್ ಕಾರ್ಡ್ ಇರ್ತದಲ್ಲ ಕೈಯಲ್ಲಿ, ಈ ಕಲರಿಂದ ಯಾರ್ಯಾರು ಪೋಸ್ಟ್ ಮಾಡಿರ್ತಾರೆ. ಏನು ಹೇಳೋ, ಮಾಡಿಕೊಡ್ತೀಯ ಇಷ್ಟೋ? ಮಾಡಿಕೊಡ್ತೀನಿ. ಆದರೂ ನಂಗೆ ನಗು ಬತ್ತಾದೆ ಅನಿಲಣ್ಣ. ಈ ಕಾಲದಲ್ಲಿ ಈ ಗ್ರೀಟಿಂಗ್ ಕಾರ್ಡೆಲ್ಲ ಕಳಿಸೋಷ್ಟು ಹಿಂದೆ ಉಳಿದಾರಲ್ಲ ಅವರು ಅಂತ. ಇಂಥ ಇಂಟರ್ನೆಟ್ ಯುಗದಲ್ಲಿ ಏನಾರಾಗಲಿ ನಮ್ಮ ಇದಕ್ಕೆ ಇನ್ನೊಂದು ಸ್ವಲ್ಪ ಜನ ಅಪಾಯಿಂಟ್ ಮಾಡ್ಕಿತಾರೆ. ಹಿಂಗಿದ್ದರೆ ಇನ್ನೊಂದು 4 ಜನ ಆದರೆ ಏನೋ ನಮ್ಮ ಹೊಟ್ಟೆಪಾಡು ಆತದ ಬಿಡಿ. ಆದರೂ ಗುಂಡಪ್ಪ ಗೌಡ್ರ ಮಗಳು ಚಂದ ಅದೇ ಮಾತ್ರ ಅಲ್ಲ. ಎಲ್ಲೋ ಒಂದು ಸತಿ ನೋಡಿದ್ದೆ ನಾನು. ಯಾರು ಕಳಿಸೋದೇ ಹಂಗದೇ ಅದು ನೋಡೋಕ್ಕೆ. ಡಾಕ್ಟ್ರ್ ಆಗ್ತದಂಥೋದಾ? ಅದು ಯಾರೋ ಪುಣ್ಯಾತ್ಮ ಬಂದು ನೇರ ಕೇಳಿದೆ, ಇಲ್ಲ ಮೊಬೈಲ್ ನಂಬರ್ ಹುಡುಕಿ ಮೆಸೇಜ್ ಮಾಡಿದೆ. ಇದು ಎಂಥ ಕೆಲಸ ಮಾಡಿದ್ರಿ ಇದು ಸಿಕ್ಕಾಕೋಣಕ್ಕೆ? ಮಾಸ್ ಸ್ವಲ್ಪ ಜಾಸ್ತಿ ಆತದೆ ಅನ್ನಿಸ್ತಿಲ್ಲ ನಿಂಗೆ? ಮಗನೇ, ಊರು ಮನೇಲೇ ಬರ್ಬೇಕು ಪೋಸ್ಟ್ ಪೂರ್ತಿ. ಯಾರು ಹಿಡ್ಕೊಂಡು ಹೊಡಿತಾರೆ ಊರು ಮನೆ ಹೆಣ್ಮಕ್ಳ ಬಗ್ಗೆ ಹಿಂಗೆ ಮಾತಾಡ್ತಿದ್ರೆ. ನಿನ್ನ ಕೆಲಸ ಎಷ್ಟದೆಯೋ ಅಷ್ಟು ಮಾಡು. ಸುಮ್ಮನಿದ್ದೀನಿ ಅಂತ ಏನು ಮಾತಾಡೇ ಆಡ್ತಾನೆ. ಅನಿಲಣ್ಣ, ನೀವು ಮಾತ್ರ ವಿಶ್ವಾಸಕ್ಕೆ ಬಂದು ನನ್ನ ಹತ್ರ ಎಂಥದಾರು ಹೇಳ್ಕಿಬೋದು. ನಾನು ಮಾತ್ರ ಏನೂ ಹೇಳಂಗಿಲ್ಲ ಅಲ್ಲ. ಇದು ಯಾವ ನ್ಯಾಯ ನೋಡೋಣ ಹೇಳಿ? ನಿಮ್ಮ ಹತ್ರ ಆಗಿದ್ದಕ್ಕೆ ಹಿಂಗೆ ಮಾತಾಡಿದ್ರಿ. ನಾನು ಬೇರೆಯವ್ರ ಹತ್ರ ಹೀಗೆಲ್ಲ ಮಾತಾಡೋಕ್ಕೆ ಹೋಗಲ್ಲಪ್ಪ. ಅದು ಅವ್ರ ಬಗ್ಗೆ. ನಮಗೆ ಗೊತ್ತು, ನಾವೆಲ್ಲ ಕಾಳು ಹಾಕಂಥ ಹಕ್ಕಿ ಅಲ್ಲ ಅದು ಅಂತ. ಹೊಕ್ಕಿ ಗಿಕ್ಕಿ ಅಂದರೆ ಹಲ್ಲು ಉದುರಿಸ್ಬಿಟ್ಟೇನೋ? ಹಾಂ. ಓ, ನಿಮ್ಮ ಫ್ರೆಂಡ್ ಬರ್ತಾ ಇದ್ದಾರೆ ಅಲ್ಲಿ ನೋಡಿ. ಅಲ್ಲಿ ಯಾರ? ಓ, ರಾಕೇಶ್. ಇವು ಎಂತಕ್ಕೆ ಇಲ್ಲಿ ಬರ್ತಾ ಇದ್ದಾನೆ? ಏ ಅನಿಲ, ನೀ ಜನ ಆಗ್ಬೋದು ಮಾರಾಯ. ಬರೋದೇ ಅಪರೂಪಕ್ಕೆ ಒಂದ್ಸತಿ ಎಲ್ಲಾರ ಹೇಳಿರ್ತೀನಿ. ಬರೋಷ್ಟೊತ್ತಿಗೆ ನಂಗೊಂದು ಫೋನ್ ಮಾಡ, ನಾನು ಬರ್ತೀನಿ ಅಂತ. ಒಂದು ದಿವ್ಸನಾರು ಹಂಗೆ ಮಾಡ್ತೀಯನ? ಇವತ್ತು ನಾನೇ ಫೋನ್ ಮಾಡೀನಿ, ಬೇಟೆ ಕಡೆ ಬರೋಲ್ಲ ಅಂತ ಹೇಳ್ದಲ್ಲ. ನೋಡಿದ್ರೆ ಇಲ್ಲಿ ಬಂದು ಕೂತೀಯಾ? ಓಯ್ ರಾಕೇಶ್ ಅಣ್ಣ, ಅವರಿಗೆ ನನ್ನ ಹತ್ರ ಏನೋ ಸೀಕ್ರೆಟ್ ಮಾತಾಡೋದಿತ್ತು, ಅದಕ್ಕೆ ಬಂದಿದ್ದು. ನೀವು ನೋಡಿದ್ರೆ ಒಳ್ಳೆ ಎಲ್ಲ ನಿಮಗೆ ಹೇಳೇ ಇದು ಮಾಡೋಕ್ಕತ್ತದನ್ರಿ. ಎಂಥ ಸೀಕ್ರೆಟು ಅನಿಲ? ಪೋಸ್ಟ್ ಮ್ಯಾನ್ ಹತ್ರ ಯಾರಿಗಾರು ಕದ್ದು ಲೆಟ್ರ್ ಬರೀತಿದೆಯೋ ಹೆಂಗ ಮಾರಯ್ಯ? ನನ್ನ ತಂಗಿಗೇನಾರು ಮೋಸ ಮಾಡಿದ್ರೆ ಅದೆಯಲ್ಲ, ಪೀಸ್ ಮಾಡಿಬಿಡ್ತೀನಿ ನಿನ್ನ. ಲೆಟ್ರ್ ಬರ್ದವ್ರನ್ನ ಕಂಡು ಹಿಡ್ಕೊಂಡ್ರೆ ಸಾಕಾಗ್ಯದ ಅವ್ರಿಗೀಗ. ನೀವು ಅವ್ರ ಲೆಟ್ರ್ ಬರೆಯೋಕೆ ಹೋದ್ರಿ. ಏ ಅಮಿತ,
ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತ್ಕ. ಏನು ಹೇಳಿದ್ದೆ ನಾನು ನಿನಗೆ? ನೀನು ಹೊರಡು, ನಿಂಗೆ ಟೈಮ್ ಆತೇನ, ಮನೇಲಿ ಕಾಯ್ತಿರ್ತಾರೆ, ಹೋಗು. ಹಾಂ ಹೌದು ಮಾರ, ಹೋಗ್ತೀನಿ, ಕಾಯ್ತಿರ್ತಾರೆ. ನೀವೊಂದು ಅನಿಲಣ್ಣ ಯಾವಾಗಲೂ ಬೈತಾ ಇರ್ತೀರಿ. ರಾಕೇಶ್ ಅಣ್ಣ ಎಂತಾರು ಕಾಫಿ ತಿಂಡಿ ಹೇಳ್ತಿದ್ರೇನೋ, ಅದಕ್ಕೂ ಟೈಮ್ ಇಲ್ಲ ನನಗೀಗ. ಏ ಅಮಿತ್, ಬಾ ಬಾ ಕೂತ್ಕೋ ಬಾ, ಏನು ತಿಂತೀಯ? ಅದು ರಾಕೇಶ್ ಅಣ್ಣ, ಇಲ್ಲ ಇಲ್ಲ, ಅವೇನು ತಿನ್ನಲ್ಲ. ಈಗಷ್ಟೇ ಎಲ್ಲ ತಿಂದು ಕುಡ್ದು ಕೂತನವ, ಮನೆಗೆ ಹೋಗಿ ಟೈಮ್ ಆಯ್ತು. ನೀ ಹೊರಡ ಅಮಿತ. ಹೋಗ್ತೀನಿ. ದೇವ್ರು ಕೊಟ್ಟರು ಪೂಜಾರಿ ಕೊಡದೆ ಇದ್ದಂಗೆ ಆತಿದೀಗ. ಅನಿಲ, ನೀನೋ ಮುಚ್ಚಿಡ್ತಿದ್ದೀಯ ನನ್ನ ಹತ್ರ. ಏನು ಹೇಳು, ಏನಾಗಿದೆ ಹೇಳ, ನಾನು ಹೆಲ್ಪ್ ಮಾಡ್ತೀನಿ ಮಾರಯ್ಯ. ನಾನೇನು ಹೊರಗಿನವನ? ನಾನು ಮಾತ್ರ ಯಾವ ವಿಷಯ ಇದ್ರೂ ನಿನ್ನ ಹತ್ರ ಎಷ್ಟು ಓಪನ್ನಾಗಿ ಹೇಳ್ಕೊತೀನಿ. ನೀ ಏನು ಹೇಳ್ಕೊಳಲ್ಲ ಕಣ ನನ್ನ ಹತ್ರ. ಅದೇ ಬೇಜಾರಾಗದು ನಂಗೆ ಒಂದೊಂದು ಸತಿ, ಗೊತ್ತಾ? ಯಾರೋ ಪಲ್ಲವಿಗೆ ಯಾರು ಲೆಟ್ರ್ ಏನಾರು ಬರ್ದಾರಾ? ಅದಕ್ಕೆಲ್ಲ ನೀ ತಲೆ ಕೆಡಿಸ್ಕೋಬೇಡ ಮಾರಯ್ಯ. ಈಗ ಆ ಥರದ ಜನ ಬೇಕಾದಷ್ಟು ಅದಾರೆ, ಬೇಕಂತಲೇ ಇನ್ನೊಬ್ರಿಗೆ ತೊಂದರೆ ಕೊಡೋಕ್ಕೆ. ಅದು ನೀನಂತೂ ಊರರ ಹತ್ರ ಎಲ್ಲ ಒಳ್ಳೆಯವನು ಅನ್ಸ್ಕೊಂಡಿದ್ದೀಯಲ್ಲ, ಅದಕ್ಕೆ ಹೆಂಗಾರು ಮಾಡಿ ನಿಂಗೆ ಮನೆಯಿಂದ ಪ್ರಾಬ್ಲಮ್ ಶುರು ಮಾಡೋಣ ಅಂತ ಮಾಡಿರ್ತಾರೆ. ತಲೆ ಕೆಡಿಸ್ಕೊಂಬೇಡ ಅದಕ್ಕೆ. ಅದು ಕಂಡು ಹಿಡಿಬೋದು ಯಾರು ಅಂಥೇಳಿ ನಾನು ಟ್ರೈ ಮಾಡ್ತೀನಿ. ನೀನು ನೋಡಿದ್ರೆ ಮಾರಯ್ಯ. ಏಯ್ ರಾಕೇಶ್, ಅಂತ ಮಾತಾಡ್ತಿದ್ದೀಯ ಮಾರಯ್ಯ? ನಿನ್ನಷ್ಟಕ್ಕೆ ನೀನೇ ಏನಾರು ಅಂದ್ಕೊಂಡು ಮಾತಾಡ್ಬಿಡದ? ಸದ್ಯ ನಾವಿಬ್ಬರೇ ಇದ್ದಿದ್ದು ಕಾತಿಲ್ಲಿ, ಮೂರನೇರು ಯಾರು ಇದ್ದಿದ್ರೆ ಅವರು ಅದಕ್ಕೆ ಇನ್ನೊಂದಿಷ್ಟು ಕಾಲು ಬಾಲ ಸೇರಿಸಿರೋರು. ನಂಗೆ ಅರ್ಥ ಆಗ್ತದೆ ಬಿಡು ಮಾರಯ್ಯ. ನಿಂಗೆ ಹೆಂಡತಿ ಆದರೂ ನಂಗೆ ತಂಗಿ ಅವಳು, ಗೊತ್ತಾ? ಅವಳು ಏನಂತ ನಂಗೆ ಗೊತ್ತು. ನೀನೇನು ತಲೆ ಕೆಡಿಸ್ಕೋಬೇಡ. ಇನ್ನು ಕೇಳಲ್ಲ ಬಿಡು, ಆ ಸುದ್ದಿ ಎಂಥದನ್ನು ಕೇಳೋದೇ ಇಲ್ಲ ನಾ ಇನ್ನು. ಓ ಮಾರಯ್ಯ, ನಿಮಗೆಲ್ಲ ಎಂತ ಆಗ್ಯದ್ರ? ಅದು ಏನಿಲ್ಲ ಬಿಡು, ಏನಿಲ್ಲ. ನೀನು ಹೆಂಗೆ ತಿಳ್ಕೊಂಡಿಯೋ ಹಾಗೆ ತಿಳ್ಕೊಂಡಿರೋ. ಮತ್ತೆ ಹೆಂಗದೆ ನಿಮ್ಮ ಮನೇಲೆಲ್ಲ? ಹೆಂಗದೆ ಹೇಳು. ನೀನು ಪುರಿತು ಅವರೆಲ್ಲ ಚೆನ್ನಾಗಿದ್ದೀರಾ ಈಗ? ಏಯ್ ಅಂತ ಚೆನ್ನಾಗೇನ ಮಾರಯ್ಯ, ಭಾಳ ಡಾಮಿನೇಟ್ ಮಾಡ್ತಾರೆ ಅವರು. ನಂಗೆ ಹಂಗಾಗಿ ಒಂದೊಂದು ಸತಿ ಇಷ್ಟನೇ ಆಗಲ್ಲ. ಊರೆದ್ರಿಗೇನು ಹೇಳಕ್ಕೆ ಹೋಗಲ್ಲ ನಾನು. ಆದರೂ ಈಗ ನೋಡಿ, ಇದನ್ನೆಲ್ಲ ಯಾರ ಹತ್ರ ಹೇಳೋಕ್ಕಾಗ್ತದೆ? ನಮ್ಮ ಅಮ್ಮ ಇದ್ದಿದ್ರೆ ಅಮ್ಮನ ಹತ್ರ ಹೇಳ್ಕೊಬೋದಿತ್ತು. ನಿನ್ನ ಹತ್ರ ಹೇಳ್ಕೊಳೋಣ ಅಂತ ಏನಾರು ಅನಿಸಿ ಫೋನ್ ಮಾಡಿದ್ರು ನೀನು ಅವತ್ತು ಬರೋದೇ ಇಲ್ಲ ಪೇಟಿಗೆ. ಹಿಂಗೆ ಬಂದರೂ ನಂಗೆ ಹೇಳಲ್ಲ. ಎಷ್ಟು ಬೇಜಾರು ಮಾಡ್ತೀವಿ ಗೊತ್ತಾ ಅನಿಲ ಒಂದೊಂದು ಸತಿ. ಏಯ್, ಡಾಮಿನೇಟ್ ಯಾರು ಮಾಡಲ್ಲ? ಎಲ್ಲರೂ ಮಾಡ್ತಾರೆ. ಸ್ವಲ್ಪ ದಿವಸ ಸರಿ ಇದ್ದೆ ಮಾರಯ್ಯ, ನಿಂಗೆ ಮತ್ತೆ ಎಂತ ಆತ? ಇಲ್ಲ ಮಾರಯ್ಯ, ಆಗಿದ್ದೆ ಅಂತ ಇಲ್ಲ. ನಂಗೆ ಯಾಕೋ ನಮ್ಮ ಲೈಫ್ ಸರಿ ಹೋಗ್ತದೆ ಅಂತ ಅನ್ಸಲ್ಲ ಅನಿಲ. ನಾನು ಅವ್ರಿಗೆ ಹೇಳೋಣ ಅಂದ್ಕೊಂಡೀನಿ, ನಿಮ್ಮ ಲೈಫ್ ನೀವೆಲ್ಲರೂ ನೋಡ್ಕೊಳ್ಳಿ, ಚೆನ್ನಾಗಿರಿ, ನನ್ನ ಜೊತೆನೇ ಇರಬೇಕು ಅಂತ ಏನಿಲ್ಲ ಅಂತ ಹೇಳಬೇಕು ಅಂದ್ಕೊಂಡೀನಿ. ಸುಮ್ಮನೆ ಹಿಂಗೆ ಒಬ್ರಿಗೊಬ್ರು ಅಡ್ಜಸ್ಟ್ ಆಗದೆ ಇರೋದಕ್ಕಿಂತ ದೂರ ದೂರ ಇರೋದೇ ಒಳ್ಳೆಯದಲ್ಲ, ಏನಂತೆ? ನೀನು ತಗೊಂಡು ಹುಚ್ಚ ಆಸ್ಪತ್ರೆಗೆ ಸೇರಿಸ್ಬೇಕು ಅಂತೀನಿ. ಎಷ್ಟು ಹೇಳಿದ್ರು ಅಷ್ಟೇ ನಿಂಗಲ್ಲ. ಅದು ಯಾವ ರೋಮ ಮಾರಯ್ಯ, ಅದ್ಲ ಕಂಡಿದ್ರೆ ಕಿತ್ತಾರ ಹಾಕ್ತಿದ್ದೆ. ರಮ್ಯಾ ಡಿವೋರ್ಸ್ ಕೊಡ್ತಾಳಂತೆ ಗಂಡಗೆ, ಹೌದಾ ಅನಿಲ? ಊರಲ್ಲೆಲ್ಲ ಅದೇ ಸುದ್ದಿ. ಏಯ್, ಏನು ಮಾತಾಡ್ತಿದ್ದು ನಾವು? ನೀನೇನು ಮಾತಾಡ್ತಿದ್ದೀಯ? ನಿನ್ನ ತಲೆಯಲ್ಲಿ ಏನು ಓಡ್ತಾ ಇದೆ? ನಾನು ನಿನ್ನ ಹತ್ರ ಮಾತಾಡೋದನ್ನೇ ಬಿಡ್ಬೇಕಾಗ್ತದೆ ನೋಡ್ರಿ ರಾಕೇಶ, ನೀನು ಹೀಗೆಲ್ಲ ಮಾತಾಡಿದ್ರೆ. ಏಯ್, ಹೇಳ್ಬಾರ್ದಿದ್ದು ಎಂತ ಹೇಳಿದೆ ಮಾರಯ್ಯ? ಊರಲ್ಲೆಲ್ಲ ಅದೇ ಸುದ್ದಿ ಆಗಿದೆ. ನಾನೇನು ಬೇರೆಯವ್ರ ಹತ್ರ ಹೇಳಿದ್ನ? ನಿನ್ನ ಹತ್ರ ಬಂದು ಕೇಳಿದ್ದಪ್ಪ. ನೀನು ಅವ್ರಿಗೆ ಕ್ಲೋಸ್ ಇದ್ದೀಯಲ್ಲ, ನಿಂಗೆಲ್ಲ ಗೊತ್ತಿರ್ತದೆ ಅಂತ. ಊರಲ್ಲಿ ಯಾರು ಏನೇ ಹೇಳಲಿ, ನಿಂಗೆ ಅವ್ರ ವಿಚಾರ ಬೇಡ ಅಂತ ನಾ ಹೇಳಿದ್ನೇ ಇಲ್ಲ. ಸಿಟ್ಟು ಮಾಡಬೇಡ ಕಣ ಅನಿಲ. ಸಿಟ್ಟು ಮಾಡಿದೆ ಮತ್ತೆಂತ ಮಾಡೋದ? ನೀನು ಆಡೋ ಮಾತಿಗೆ. ನಡಿ, ಈಗ ಮನೆಗೆ ಹೋಗೋಣ, ನಡಿ.